ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಗೆ ತಡವಾಗಿ ಬಂದ ಚೈತ್ರ ನಾಯಕರಹಳ್ಳಿ ಅವರ ನಾಮಪತ್ರವನ್ನು ಸ್ವೀಕರಿಸಬಾರದೆಂದು ಶಿಕ್ಷಕರು ತಡೆ ಹಿಡಿದರು. ಹಾಸನದ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಯ ಸಮಯ ಮುಗಿದ ಮೇಲೆ ನಾಯಕರಹಳ್ಳಿ ಮಂಜೇಗೌಡ ಮತ್ತು ಅವರ ಪತ್ನಿ ಚೈತ್ರ ಅವರು ನಾಮಪತ್ರ ಸಲ್ಲಿಕೆ ಮಾಡಲು ಆಗಮಿಸಿದರು. ಈ ವೇಳೆ ನಾಮಪತ್ರ ಸಲ್ಲಿಕೆಗೆ 4:30 ಮಾತ್ರ ಸಮಯವಿದ್ದು ಈ ಅವಧಿ ಮುಗಿದಿದೆ. ಆದ ಕಾರಣ ಯಾವುದೇ ನಾಮಪತ್ರವನ್ನು ಸ್ವೀಕರಿಸಬಾರದು. ನಾಮಪತ್ರವನ್ನು ಸ್ವೀಕರಿಸಿದರೆ ಇದು ಕಾನೂನು ಬಾಹಿರ ಎಂದು ಚುನಾವಣಾಧಿಕಾರಿಗಳಿಗೆ ಶಿಕ್ಷಕರು ತಿಳಿಸಿದ್ದಾರೆ. ಮತ್ತು ಚುನಾವಣಾ ಅಭ್ಯರ್ಥಿಗಳ ನಡುವೆಯೂ ಕೂಡ ಕೆಲವು ಮಾತಿನ ಚಕಮಕಿಗಳು ನಡೆದಿದೆ. ವಿಡಿಯೋ ಆಯ್ತು ಈಗ ಆಯ್ತು. ಗೂಗಲ್ ಕ್ಯಾಮ್ರಾದಲ್ಲಿ ಫೋಟೋ ಗೂಗಲ್ ಕ್ಯಾಮ್ರಾದಲ್ಲಿ ಸರ್ 5 ಗಂಟೆ ನಾಮಿನೇಷನ್ ಸ್ವೀಕರಿಸಂಗಿಲ್ಲ, 4:15 ಕ್ಲೋಸ್. ಯಾವುದೇ ಕಾಲ ಕೊಡಂಗಿಲ್ಲ. ಎಲ್ಲ ಮೇಟ್ರಿಗೆ ಹೋಗುತ್ತೆ. ಅಣ್ಣ ಫೋಟೋ ತೆಗೋಣ, ಗೂಗಲ್ ಕ್ಯಾಮ್ರಾ ಫೋಟೋ ತೆಗಿ. ಬೆಳಿಗ್ಗೆ 10 ಗಂಟೆಗೆ ಬಂದನು, ಇವತ್ತಿನವರೆಗೂ ಕೂಡ ಇಲ್ಲಣ್ಣ. ಯಾಕೆ ಶುರು ಮಾಡಿದ್ಲೆ? ಯಾಕೆ ಹೇಳಿ, ಯಾಕೆ ಲೇಟ್ ಶುರು ಮಾಡಿ ಹೇಳಿ. ವಿಡಿಯೋದಲ್ಲಿ ಹೇಳಿ. ಆಯ್ತು, ವಿಡಿಯೋದಲ್ಲಿ ಹೇಳಿ ಯಾಕೆ ಶುರು ಮಾಡಿದ್ ಲೇಟ್ ಹೇಳಿ. ಅವೆಲ್ಲ ಇಲ್ಲಣ್ಣ, ಅವೆಲ್ಲ ಇಲ್ಲ. ನಿಯಮನೇ. ಏನು ಹೆಚ್ಚು ಕಡಿಮೆ ಆದ್ರೆ ಏನಿಲ್ಲ ಮತ್ತೆ ಹೇಳಿದಿವಿ. ಆಯ್ತು, ಎಲ್ಲ ರೆಕಾರ್ಡು. ಹಿರಿಯಣ್ಣ ಯಾಕ್ರಿ ಹಿರಿಯಣ್ಣ? ಯಾಕೆ ನೀವು ಇದ್ದೀರಾ? ಮಾಡ್ತೀವಿ ಸರ್, ಮಾಡ್ತೀವಿ ತಡ್ರಿ. ನೀವು ಏನು ಹೇಳಿದ್ರಿ? ಚೈತ್ರಿಗೆ ಏನು ಹೇಳಿದ್ರಿ? ಅವನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ರೀ. ಅಧಿಕಾರಕ್ಕೋಸ್ಕರ ಏಸ್ಗೆತ್ಕಿನ ಮಾತು. ಗಡಿಯಾರ ಎಷ್ಟು ಗಂಟೆ ತಮಾಷೆ ಈಗ? 5 ಗಂಟೆ. 4:15 ಮುಗಿಸ್ಬೇಕು. 4:55. ಇಲ್ಲವರೇ 5 ಗಂಟೆ ತಗೊಂಡು 1 ನಿಮಿಷ ಅವೆಲ್ಲ ಇಲ್ಲ. ವಿಡಿಯೋ ಮಾಡಿದ್ರಿ. ಕಚೇರಿ ಒಳಗಡೆ ಬಂದಿದ್ದೀವಿ ಸಾಹೇಬ್ರೆ, ದಯಮಾಡಿ ತಗೊಳ್ಳಿ ಸರ್. ಕಚೇರಿ ಒಳಗಡೆ ಇನ್ ಟೈಮಿಗೆ ಇದೀವಿ ಸರ್. ನಿಮ್ಮ ಟೈಮಿಂಗ್ಸ್ ಒಳಗಡೆ ಕಚೇರಿ ಒಳಗಡೆ ಇದೀವಿ ಸರ್. ಕಚೇರಿ ಒಳಗಡೆ ಇದ್ದು ಹೌದು, ಕಚೇರಿ ಒಳಗಡೆ ಇದ್ದು ಇಲ್ಲಿ ವ್ಯತ್ಯಾಸಗಳಾಗುತ್ತೆ. ಕ್ಲೋಸ್ ಮಾಡ್ತಾರೆ ಸರ್. ಹೆಂಗ್ ತಗೋತೀರಾ? ಸುಮ್ಮನೆ ಸರ್, ನೀವು ಕ್ಲಾರಿಫೈ ಮಾಡಿ. ನೀವು ವೆಬ್ಸೈಟ್ ಏನಾಗಲ್ಲ. ಇವ್ರು ಏನ್ ಚೆಕ್ ಮಾಡ್ಕೊಡ್ತಾರೆ ಕೊಡಿ ಸರ್. ಒಂದು ನಿಮಿಷ.
ನೀವು ಅದು ಹೆಂಗ್ ತಗೊಳ್ಳಿ ಸರ್ ಹೇಳ್ಬಿಟ್ಟು ದಬ್ಬಾಳಿಕೆ ಮಾಡೋದನ್ನ ಮಾಡ್ಕೊಳ್ಳಿ ಹಾ ದಬ್ಬಾಳಿಕೆ ಮಾಡ್ತೀನಿ ನಮಗೆ ನೀವು ಮಾಡಿ ಮಾಡಿ ಸರ್ ದಬ್ಬಳಿಕೆ ನೀವು ಮಾಡ್ತಿರೋದು ಸುಮ್ಮನೆ ಯಾಕೆ ಮಾತಾಡ್ತೀರಿ ದಬ್ಬಳಿಕೆ ಯಾರು ಮಾಡ್ತಾವ್ರೆ ಹೆಂಗ್ ರಿಸೀವ್ ಮಾಡ್ಕೊತಾರೆ ಸರ್ ಮಾಡ್ಕೊಂತಾರೆ ನೀವು ಏ ಆ ಮಾತು ಹೇಳ್ಬೇಡಿ ನೀವು ದಬ್ಬಾಳಿಕೆ